ನಮಸ್ಕಾರ ಎಲ್ಲರಿಗೂ. ಊರ್ವನ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪನ್ನೀರ್ ಇಷ್ಟಪಡೋರು ಈ ರೆಸಿಪಿನ ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು. ಇವತ್ತು ನಾವು ಮಾಡ್ತಿರೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲಿರೋ ಸಾಮಾನ್ಯ ಸಾಮಗ್ರಿಗಳಿಂದ ಮಾಡಬಹುದಾದ ಸ್ಪೈಸಿ ಪನ್ನೀರ್ ಪೆಪ್ಪರ್ ಫ್ರೈ. ಇದನ್ನು ನೀವು ಊಟದ ಜೊತೆ ಸೈಡ್ ಡಿಶ್ ಆಗಿ, ಚಪಾತಿ ಅಥವಾ ರೊಟ್ಟಿಗೆ, ಲಂಚ್ ಬಾಕ್ಸ್ಗೆ ಅಷ್ಟೇ ಅಲ್ಲ, ಸ್ನ್ಯಾಕ್ಸ್ ಥರನೂ ತಿನ್ಬಹುದು. ಆದರೆ ಈ ಪನ್ನೀರ್ ಪೆಪ್ಪರ್ ಫ್ರೈಗೆ ಮುಖ್ಯವಾದದ್ದು ನಾವು ಮನೆಯಲ್ಲೇ ಮಾಡಿಕೊಳ್ಳೋ ಸ್ಪೆಷಲ್ ಮಸಾಲ ಪೌಡರ್. ಅದು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಹಾಗಿದ್ರೆ ಪನ್ನೀರ್ ಪೆಪ್ಪರ್ ಫ್ರೈನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕಡಾಯಿನ ಬಿಸಿ ಮಾಡ್ಕೊಂಡಾದ್ಮೇಲೆ 1 ಟೀ ಸ್ಪೂನ್ ಕಾಳು ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಸೋಂಪುಕಾಳು, ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ, 1 ಲವಂಗ, ಹಾಗೆ ಅರ್ಧ ಟೀ ಸ್ಪೂನ್ ಧನಿಯಾ ಕಾಳನ್ನು ತಗೊಂಡಿದ್ದೀನಿ. ಇದಕ್ಕೆ 3 ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಸುವಾಸನೆ ಬರೋವರೆಗೂ 1-2 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 200 ಗ್ರಾಮ್ ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕು ಮಸಾಲೆ ಅಷ್ಟೇನ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿಕೊಂಡು ಪನ್ನೀರ್ ಮಾತ್ರ ಅಲ್ಲ, ಚಿಕನ್, ಮಟನ್, ಸೋಯಾ, ತರಕಾರಿ ಹೀಗೆ ಬೇರೆ ಬೇರೆ ರೆಸಿಪಿಗೂ ಈ ಮಸಾಲೆನ ನೀವು ಯೂಸ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ಪುಡಿನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಯಾವಾಗಲೂ. ಇವಾಗ ಇದು ತಣ್ಣಗಾದ್ಮೇಲೆ ನಾನು ಅದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಸಂಪೂರ್ಣ ತಣ್ಣಗಾದ್ಮೇಲೆ ನೀವು ಅದನ್ನು ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಡಿ, ಅದು ತರಿತರಿಯಾಗಿ ಇರಬೇಕು. ಆವಾಗಲೇ ಅದು ಪನ್ನೀರ್ ಪೆಪ್ಪರ್ ಫ್ರೈಗೆ ಒಂದು ಒಳ್ಳೆ ಟೆಕ್ಸ್ಚರ್ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಅದು ತರಿತರಿಯಾಗಿ ಇರಲಿ. ಈಗ ಅದೇ ಕಡಾಯಿಗೆ ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇದ್ದರೆ 3 ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ. ಇಲ್ಲಿ ಒಂದು ಸಣ್ಣ ಸೀಕ್ರೆಟ್ ಏನಂದರೆ, ಈರುಳ್ಳಿ ಫ್ರೈ ಚೆನ್ನಾಗಿ ಆಗಬೇಕು. ಆವಾಗಲೇ ಅದು ಪನ್ನೀರ್ ಪೆಪ್ಪರ್ ಫ್ರೈಗೆ ಇನ್ನೂ ಜಾಸ್ತಿಯಾಗಿ ಟೇಸ್ಟ್ ಕೊಡುತ್ತೆ. ಈ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 3 ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ತಾಜಾ ಕರಿಬೇವನ್ನು ಕೂಡ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಖಾರ ಕಡಿಮೆ ಬೇಕಾದರೆ ಹಸಿರು ಮೆಣಸಿನಕಾಯಿ ಕ್ವಾಂಟಿಟಿನ ನೀವು ಕಡಿಮೆ ಕೂಡ ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಅನ್ನೋದು ಸಂಪೂರ್ಣವಾಗಿ ಹೋಗಬೇಕು. ಇದಕ್ಕೆ ನಾನು 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಪನ್ನೀರ್ಗೆ ಒಂದು ನೈಸ್ ಕ್ರಂಚ್ ಸಿಗುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕಿದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಸ್ವಲ್ಪ ಗ್ರೇವಿ ಥರ ಬೇಕಂದರೆ ನೀವು ಟೊಮ್ಯಾಟೊ ಕೂಡ ಸೇರಿಸ್ಕೋಬೋದು. ಆದರೆ ಇವತ್ತು ನಾನು ಮಾಡ್ತಾ ಇರೋದು ಡ್ರೈ ಹಾಗೂ ಸ್ಪೈಸಿ ಪನ್ನೀರ್ ಪೆಪ್ಪರ್ ಫ್ರೈ. ಇವಾಗ ನಾನದು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಅಲ್ಲ ಮಸಾಲೆ ಪೌಡರ್, ಅದನ್ನು ಇದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮಸಾಲೆ ಹಾಕಿದ ತಕ್ಷಣ ನೋಡಿ ಸುವಾಸನೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ಅನ್ನೋದು ಸೀದ್ ಹೋಗ್ಬಿಡುತ್ತೆ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅರಿಶಿಣ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಸುಟ್ಟು ಹೋಗಬಾರ್ದು. ಈಗ ಬರುತ್ತೆ ನಮ್ಮ ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್, ಅದೇ ಪನ್ನೀರ್. ಇಲ್ಲಿ ನಾನು 200 ಗ್ರಾಮ್ ಪನ್ನೀರ್ನ ತೆಗೆದುಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಇಲ್ಲಿ ನಾನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪನ್ನೀರನ್ನು ಮಸಾಲೆಗೆ ನಿಧಾನವಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ಪನ್ನೀರನ್ನು ತುಂಬ ಹೊತ್ತು ಕುಕ್ ಮಾಡಬೇಡಿ. ಪನ್ನೀರ್ ಆಲ್ರೆಡಿ ಮೊದಲೇ ಸಾಫ್ಟ್ ಆಗಿ ಇರುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಪನ್ನೀರ್ ಅನ್ನೋದೇನಾಗುತ್ತೆ, ಹಾರ್ಡ್ ಆಗಿಬಿಡುತ್ತೆ.
ಹಾಗಾಗಿ ಲೋ ಫ್ಲೇಮ್ನಲ್ಲೇ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡ್ತಿದ್ರಲ್ಲ, ಪ್ರತಿಯೊಂದು ಪನ್ನೀರ್ ಪೀಸ್ಗೂ ಆ ಸ್ಪೈಸಿ ಮಸಾಲ ಪೌಡ್ರ್ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅಂತ ಹೇಳಿ. ಮಸಾಲೆ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಆಲ್ ಟುಗೆದರ್ ಬಂದಾಗ ತುಂಬ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಯಾಕಂದರೆ ನೀವು ಲಾಸ್ಟಿಗೆ ಉಪ್ಪು ಕೂಡ ನೋಡ್ಕೋಬೋದು, ಬೇಕಿದ್ರೆ ಹಾಕೋಬೋದು. ನೋಡಿ ನಮ್ಮ ಪನ್ನೀರ್ ಪೆಪ್ಪರ್ ಫ್ರೈ ಹೇಗೆ ರೆಡಿ ಆಗಿದೆ ಅಂತ ಹೇಳಿ. ಚಪಾತಿ, ರೊಟ್ಟಿ, ಅನ್ನದ ಜೊತೆ ಕೂಡ ತಿನ್ಬೋದು. ಮಕ್ಕಳಿಗೆ ಮಾಡಿಕೊಡ್ಬೇಕಾದ್ರೆ ಹಸಿಮೆಣಸಿಕಾಯಿ ಮತ್ತು ಖಾರವನ್ನು ಕಡಿಮೆ ಮಾಡಿದರೆ ಸಾಕು. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.